ಸಾಕು ಸಾಕು, ನೀವು ಸಾಕು, ನಿಮ್ ಸವಾಸನೂ ಸಾಕು. ಇನ್ ಒಂದ್ ಕ್ಷಣನೂ ನಿಮ್ ಮನೇಲಿರಲ್ಲ. ಯಾಕೆ ಹೀಗ ಆಡ್ತಿದ್ಯಾ? ಇದು ನಿಮ್ಮ ಅಮ್ಮಂಗ ಹೋಗಿ ಹೇಳಿದ್ರು ಅವ್ರು ನಂಬೋದಿಲ್ಲ. ಯಾಕ್ರಿ ನಂಬಲ್ಲ? ನಮ್ಮನೆಯವ್ರು ನಿಮ್ಮನೆಯವ್ರು ಅನ್ಕೊಂಡ್ರ? ನೋಡು, ಕಾಲ್ ಕರ್ಕೊಂಡ್ ಜಗ್ಲಾಕ್ ಬರ್ಬೇಡ ನೀನು. ಹಿಂಗ್ ಆಡಿದ್ರೆ ಶ್ರೀನಿವಾಸ, ಲಕ್ಷ್ಮಿ ಲಕ್ಷ್ಮಿ ಶ್ರೀನಿವಾಸ, ಯಾಕ್ರಪ್ಪ ಹೀಗ್ ಬೀದಿಗೆ ಬಂದ್ ಜಗಳ ಆಡ್ತಾ ಇದ್ದೀರಾ? ಕೇಳಿ ಮೇಸ್ಟ್ರೆ, ಕೇಳಿ. ಯಾಕಮ್ಮ ಲಕ್ಷ್ಮಿ, ಏನಾಯ್ತು? ನೋಡಿ ಮೇಷ್ಟ್ರೆ, ನಾನು IT ಅಲ್ವಾ ಕೆಲಸ ಮಾಡೋದು. ಡಾಕ್ಟರ್ ಹೇಳಿದ್ರು ನಿಂಗೆ ತುಂಬಾ ಸ್ಟ್ರೆಸ್ ಆಗಿ ಹೋಗಿದೆ, ಡಿಪ್ರೆಷನ್ಗೆ ಹೋಗ್ತೀಯಾ, ಟೇಕ್ ಅ ಬ್ರೇಕ್, ವೆಕೇಶನ್ಗೆ ಹೋಗು ಅಂತ ಹೇಳಿದ್ರು. ಆಯ್ತು, ಸರಿ, ಆಮೇಲೆ? ಅದಕ್ಕೆ ನಾನು ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ತೇನೆ? ಲಂಡನ್ನು, ಪ್ಯಾರಿಸ್, ಗ್ರೀಸು, ನ್ಯೂಯಾರ್ಕು ಅಂತ ಕೇಳ್ದೆ. ಅದಕ್ಕೆ ನೀನೇನು ಹೇಳಿದ್ಯೋ ಶ್ರೀನಿವಾಸ? ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದೆ. ನೋಡಿದ್ರ ಎಂತ ಕಂಜೂಸು ಅಂತ. ನಾನೇನೆ ಕಂಜೂಸು? ಶ್ರೀನಿವಾಸ, ಲಕ್ಷ್ಮಿ ನೋಡಿ, ಎಂಥ ಮುದ್ದಾದ ದೇವ್ರ ಹೆಸರುಗಳನ್ನ ಇಟ್ಕೊಂಡು ಹಾದಿರಂಪ ಬೀದಿರಂಪ ಮಾಡಬಾರ್ದು. ಮನೆ ಒಳಗು ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಒಳಗಿದ್ರೆ ಇವಳಿಗೆಲ್ಲಿರುತ್ತೆ ಪುರ್ಸತ್ತು? ಫೋನ್ ಇಟ್ಕೊಂಡು ಯಾವಾಗ್ಲೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂದ್ಕೊಂಡು ರೀಲ್ ನೋಡ್ತಾ ಕೂತಿರ್ತಾಳೆ. ಸರಿಯಾಗಿ ಹೇಳ್ದೆ ನೋಡು ಶ್ರೀನಿವಾಸ. ಈ ಹಾಳಾದ ಮೊಬೈಲಲ್ಲಿ ಬರುವಂತ ರೀಲ್ಸ್ಗಳನ್ನ ನೋಡಿ 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 ಹೆಣ್ಮಕ್ಳು ಅವ್ರಿಗೆ ಕಂಪೇರ್ ಮಾಡ್ಕೊಂಡು ಇವ್ರಿಗೆ ಕಂಪೇರ್ ಮಾಡ್ಕೊಂಡು ಅವ್ರ ಜೀವನಾನೇ ಹಾಳು ಮಾಡ್ಕೊಳ್ತಾ ಇದಾರೆ. ಹಲೋ, ನೀವ್ ನಮ್ ಜಗಳ ಬಿಡ್ಸಕ್ ಬಂದಿದ್ದೀರೋ ಅಥವಾ ಮಾಡ್ಸಕ್ ಬಂದಿದ್ದೀರೋ? ಎರಡು ಇಲ್ಲಮ್ಮ, ಸುಮ್ನೆ ಹಂಗೆ ಬುದ್ಧಿ ಹೇಳೋಕ್ ಬಂದಿದ್ದೀನಿ. ಆ ಬುದ್ಧಿನ ಹೋಗಿ ನಿಮ್ ಬೇಬಿ ಅಕ್ಕಂಗ್ ಹೇಳಿ. ನೀನೇನ ನೋಡ್ತಿದ್ಯಾ? ಬಾರೋ. ಅಲ್ಲ, ನಾವು ಆನ್ಲೈನ್ ಅಲ್ಲಿ ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡೋಣ ಇವತ್ತು. ಲಕ್ಷ್ಮಿ, ಅಲ್ಲ, ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡೋಣ. ಅದಕ್ಕೆ ಹೇಳೋದು, ಇಬ್ರು ಜಗಳದಲ್ಲಿ ಮೂರನೇ ತಲೆ ಹಾಕ್ಬಾರ್ದು ಅಂತ. ಹಾಯ್, ಈ ಬೇಬಿ ಅಕ್ಕ ಯಾರು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ದೀರಲ್ವಾ? ಈ ಬೇಬಿ ಅಕ್ಕ ಬೇಬಿ ನನ್ನ ಧರ್ಮಪತ್ನಿ. ಆ ಭಗವಂತ ಸೃಷ್ಟಿ ಮಾಡಿರೋ ಏಕೈಕ ಮಾಸ್ಟರ್ ಪೀಸ್. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬನ್ನಿ ಬೇಬಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಬೇಬಿ ಅಕ್ಕ, ನೀವ್ ಯಾಕೆ ಕಸ ಗುಡಿಸ್ತಾ ಇದ್ದೀರಾ? ನಿಮ್ ಮನೆ ಕೆಲ್ಸದವಳು ಏನಾದ್ಲು? ಅಯ್ಯೋ, ಅವಳ ಕೆಲ್ಸದ ತೆಗ್ದಾಕ್ಬಿಟ್ಟೆ ಕಣ್ರಿ. ಹಾ, ಯಾಕ್ ಬೇಬಿ ಅಕ್ಕ? ಎಷ್ಟು ಚೆನ್ನಾಗಿದ್ಲು ನೋಡಕ್ಕೆ. ನಮ್ಮ ಯಜಮಾನ್ರು ಹಾಗೇ ಹೇಳಕ್ ಶುರು ಮಾಡಿದ್ರು, ಅದಕ್ಕೆ ತೆಗ್ದು ಹಾಕ್ಬಿಟ್ಟೆ. ಹಾ, ವೇದ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಿ ನೀವು. ಅಯ್ಯೋ, ಎಷ್ಟು ಚೆನ್ನಾಗಿದೆ ಡ್ರೆಸ್. ಬನ್ರಿ, ಒಂದ್ ರೀಲ್ ಮಾಡೋಣ. ಇಲ್ಲ ಬೇಬಿ ಅಕ್ಕ, ಒಂದ್ ಚೂರ್ ಕೆಲ್ಸ ಇದೆ, ಬಂದ್ಬಿಡ್ತೀನಿ. ಒಂದೇ ರೀಲ್ ರೀ? ಬರ್ತೀನಿ ಬೇಬಿ ಅಕ್ಕ. ಬಂದರೋ ಬಾವ ಬಂದರೋ, ತಂದರೋ ಕಾಂಚಾಣ ತಂದರೋ. ಬನ್ನಿ ಅದು 30-40 ಕಾರ್ನರ್ ಸೈಟ್ ಇತ್ತಲ್ಲ, ಅದು ರಿಜಿಸ್ಟ್ರೇಷನ್ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಕೊಂಡ್ಕೊಳ್ಳೋರು, ತಗೊಳ್ಳೋರು, ಪಾರ್ಟಿ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಆದರೆ ಒಂದೇ ಒಂದು 5,000 ಶಾರ್ಟೇಜ್ ಆಗ್ಬಿಟ್ಟಿದೆ. ನೀವು 5,000 ರೂಪಾಯಿನ ಹಿಂಗೆ ಕೊಟ್ಬಿಡಿ, ನಾನು ನಾಳೆ ಹಿಂಗೆ ಕೊಟ್ಬಿಡ್ತೀನಿ. ನಾರಾಯಣ. ಬೇಬಿ ಅಕ್ಕ, ಹಲೋ. ಹಾ, ಹೌದೇನಾ? ಬೆಂಗಳೂರಿಗೆ ಬಂದಿದ್ಯಾ? ಹಾ, ಮನೇಲೇ ಇದೀವಿ. ಬಾ. ಅದೇ ಮನೆ. ಬಾ. ಬೇಬಿ, ಕರೆದ್ರಪ್ಪ? ಏನು ಅಂದ್ರೆ? ದಯವಿಟ್ಟು ನೀನು ಈ ಸಿನಿಮಾ ಸ್ಟೈಲ್ನೆಲ್ಲ ಬಿಟ್ಬಿಡು. ಹೌದಾ? ಆಯ್ತು ಬಿಡಿ, ನಿಮ್ಮ ಲಂಚು ಕಟ್ಟು. ಬೇಬಿ, ಅದು ಹಾಗಲ್ಲ ಬೇಬಿ. ಏನ್ ಗೊತ್ತಾ, ನನ್ನ ಹಳೇ ಸ್ಟೂಡೆಂಟ್ ಒಬ್ಬ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದಾನೆ. ಅವ್ನ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಅಂತ ನಮ್ಮ ಮನೆಗೂ ಬರ್ತಾ ಇದ್ದಾನೆ. ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ನೈಟಿ ಗೀಟಿ ಅವು ತರ ಎಲ್ಲಾನು ಬಿಟ್ಬಿಟ್ಟು ಘನ ಗಂಭೀರವಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡಿಯೇ. ಏನೋ ನಾನು ತಗ್ಗಿ ಬಗ್ಗಿ ನಡಿಬೇಕೆ? ನಿಮಗೇಕೆ ನಡಿಬೇಕು? ತಗ್ಗಿ ಬಗ್ಗಿ ನೀವೇನು ತಿರೆ ಬೆತ್ತಿರೆ ಗುಡಿಸಿದರೆ ಜೈ ಮಹೇಶ್ವತಿ, ನೀನು ವಾಸ್ತವಕ್ಕೆ ಬಾರೆ. ನೀನು ನನ್ನ ಹೆಂಡತಿ ಬೇಬಿ ವಾಸ್ತವಕ್ಕೆ ಬಾರೆ. ಹೌದಲ್ಲ?
ಏನ್ ಮಾಡ್ಬೇಕು ಅಂದ್ರೆ ಏನು ಇಲ್ಲ, ಈ ನೈಟಿ ಗೀಟಿ ಎಲ್ಲ ಬಿಟ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಸಂಪ್ರದಾಯಬದ್ಧವಾಗಿ ಇದ್ರೆ ನಂಗಷ್ಟೇ ಸಾಕು. ಓಹೋ, ನಾನು ಸೀರೆ ಉಟ್ಕೋಬೇಕಾ? ಹೌದು. ಹಾಗಾದ್ರೆ ನಂದು ಒಂದು ಕಂಡೀಷನ್ ಇದೆ. ಮೇಷ್ಟ್ರೆ, ಚಾಮಯ್ಯ ಮೇಷ್ಟ್ರೆ, 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 ಚಾಮಯ್ಯ ಮೇಷ್ಟ್ರೆ. ರಾಮಾಚಾರಿ, ಎಷ್ಟು ವರ್ಷಗಳಾಯ್ತಪ್ಪ ನೀನ್ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮೇಷ್ಟ್ರೆ. ನಿಮ್ ನೋಡಿ ಮನಸ್ಸಿಗೆ ಉಲ್ಲಾಸ, ದೇಹಕ್ಕೆ ಉತ್ಸಾಹ ಬಂದಂಗಾಯ್ತು ಮೇಷ್ಟ್ರೆ. ಆಹಾ, ದೂರದ ಅಮೆರಿಕಾದಲ್ಲಿದ್ರು ಕನ್ನಡದ ಮೇಲಿನ ಪ್ರೀತಿ ಒಂಚೂರೂ ಕಡಿಮೆ ಆಗಿಲ್ವಲ್ಲೋ. ಚೆನ್ನಾಗಿರಪ್ಪ, ಆಚಾರ ವಿಚಾರನು ಮರ್ತಿಲ್ವಲ್ಲೋ. ಹೆಂಗ್ ಮರೆಯಕ್ಕಾಗುತ್ತೆ ಮೇಷ್ಟ್ರೆ? ನೀವು ಕೊಟ್ಟಿರೋ ಶಿಕ್ಷಣ ಮನಸ್ಸಲ್ಲಿ ತಲೆಯಲ್ಲಿ ಅಚ್ಚೂರ್ ಬಿಟ್ಟಿದೆ. ಧನ್ಯೋಸ್ಮಿ. ಕೂತ್ಕೋ. ಥ್ಯಾಂಕ್ ಯು ಮೇಷ್ಟ್ರೆ. ಬೇಬಿ, ನಿಮ್ ಬೇಬಿನ ಮೇಷ್ಟ್ರೆ? ಒಂಥರ ಬೇಬಿನೇ. ಬೇಬಿ, ಬೇಬಿ, ಅಯ್ಯೋ, ಇಲ್ಲಪ್ಪ, ಒಳ್ಳೇದಾಗ್ಲಿ. ಮೇಡಮ್, ನಿಮ್ಮನ್ನ ನೋಡಿ ದೇವಿನ ನೋಡ್ದಂಗಾಯ್ತು. ಮೇಷ್ಟ್ರೆ, ನೀವು ನಿಜವಾಗ್ಲೂ ವೀರ, ಧೀರ, ಶೂರ. ಯಾಕಪ್ಪ? ನೀವು ನಮ್ಮ ಸಂಸ್ಕೃತಿ ನುಡಿಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅಂತ ಈ ಮನೇನ ನಿಮ್ ಮನೆಯವ್ರು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೌದು, ನಮ್ ಸಂಸ್ಕೃತಿನ ನಾವು ಉಳಿಸ್ತೆ, ಇನ್ಯಾರೋ ಉಳಿಸ್ತಾರೆ. ನಿಜ ಮೇಷ್ಟ್ರೆ. ಬೇಬೆ, ಏನ್ ಬಂದಿರೋರ್ನ ಹೀಗೆ ಕೂರಿಸ್ತೀಯೋ ಅಥವಾ ಕುಡಿಯೋದಕ್ಕೆ ಕಾಫಿ, ಟೀ, ಹಾಲು ಏನಾದ್ರೂ ಕೊಡ್ತೀಯೋ? ಬೇಡ ಮೇಷ್ಟ್ರೆ, ನಾನು 3 ಬಿಟ್ಟವನು. ಏನೋ 3 ಬಿಟ್ಬಿಟ್ಟಿಯೇನೋ? ಅಲ್ಲ ಮೇಷ್ಟ್ರೆ, ಕಾಫಿ ಟೀ ಹಾಲು ಬಿಟ್ಟಿದ್ದೀನಿ ಅಂತ ಹೇಳಿದೆ. ಸದ್ಯ ಬದುಕ್ತು ಬಡಜೀವ. ಬೇಬಿ, ಸ್ವಲ್ಪ ಪಾನ್ಕ ಆದ್ರೂ ಕೊಡಮ್ಮ. ಶುಗರ್ಲೆಸ್ ಇರ್ಲಿ. ಏನು ಅಂದ್ರೆ ನಿಮಗೆ ವಿತ್ ಶುಗರ್ ತರಲ್ಲ, ವಿತೌಟ್ ಶುಗರ್ ತರಲ್ಲ? ದಿನ ಕೊಡೋಳ್ಗೆ ಏನು ಅಂತ ಗೊತ್ತಿಲ್ವೇನೆ? ಕ್ಷಮಿಸಿಪ್ಪ, ಈಗ ತಂದೆ, ತರ್ತೀನಿ. ನೋಡಕ್ಕೆ 2 ಕಣ್ಣು ಸಾಲದು. ನಿಜ. ಯಾರೋ ಗೆಸ್ಟ್ ಮಾಡ್ಬಿಟ್ಟಿದ್ದಾರೆ. ರಾಮಾಚಾರಿ, ಇವನು ನನ್ನ ಭಾಮೈದ ನಾರಾಯಣ ಅಂತ. ನಾಣಿ, ಇವ್ ನನ್ನ ಸ್ಟೂಡೆಂಟು ರಾಮಾಚಾರಿ ಅಂತ. ದೂರದ ಅಮೆರಿಕಾದಿಂದ ಬಂದಿದ್ದಾನೆ. ಅಮೆರಿಕದಲ್ಲಿ ಎಲ್ಲಿರುತ್ತವು? ಪಿಟ್ಸ್ಬರ್ಗ್. ಪಿಟ್ಸ್ಬರ್ಗ್ ರ್ಯಾಂಡಮ್ ರಾಮಾಚಾರಿ ನೀವೇನಾ? ಥ್ಯಾಂಕ್ ಯು. ನಾಣಿ, ನಿನ್ಗೇನು ಪರಿಚಯ ಇದೆಯಾ? ಅಯ್ಯೋ, ಪರಿಚಯ ಇಲ್ಲದೆ ಏನ್ ಬಾವ. ಪಿಟ್ಸ್ಬರ್ಗ್ ರ್ಯಾಂಡಮ್ ರಾಮಾಚಾರಿ ಅಂದ್ರೆ ವರ್ಲ್ಡ್ ಫೇಮಸ್ ದೊಡ್ಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇವರು. ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಗೊತ್ತಾ? ಸರಿ ಹೋಯ್ತು. ನೀನು ಆ ಹುಚ್ಚಾಟದಲ್ಲಿ ಇದೆಯೇನಾ? ಹೌದು ಮೇಷ್ಟ್ರೆ. ಏನ್ ಬಾವ, ನಿಮ್ ಸ್ಟೂಡೆಂಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ನಾನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಪ್ಪ, ಬೇಡ, ನನ್ಗದು ಸಹವಾಸವೇ ಬೇಡ. ಸೂಪರ್ ಮೇಷ್ಟ್ರೆ. ಅಪ್ಪಿ ತಪ್ಪಿನೂ ಈ ಸುಳ್ಳಿ ಸಿಗಾಕೊಂಡ್ಬಿಡಿ, ಪರ್ಸನಲ್ ಲೈಫ್ ಎಕ್ಕುಟ್ಟು ಹೋಗ್ಬಿಡುತ್ತೆ. ಮತ್ ನೀನ್ ಅದೇ ಸುಳ್ಳಿ ಸಿಗಾಕೊಂಡಿದ್ಯಾ? ಬಾವ, ಅದು ದುಡ್ಡು ಕಾಂಚನ ಮಿಣ. ಏನಂದ್ರಿ? ಅಕ್ಕ, ನಮ್ ಬೇಬಿ ಅಕ್ಕ ಕರಿತಿದ್ರೆ ಬಂದೆ. ರ್ಯಾಂಡಮ್ ರಾಮಾಚಾರಿ ಅವರೇ, ಪಿಟ್ಸ್ಬರ್ಗ್ ನಿಮ್ಗೆ 30-40 ಸೀಟ್ ಕಾರ್ನರ್ ಬೇಕು ಅಂತಂದ್ರೆ ಹೇಳಿ, ನಾನು ಡೀಲ್ ಮಾಡಿಸ್ಕೊಡ್ತೀನಿ. ಶೋರ್. ಮೇಷ್ಟ್ರೆ, ಅವಲ್ಲ ಅವ್ರೇನು ಒಂದಂಗಾಯ್ತು. ಬೇಬೇಕಾ? ಏನಾಯ್ತು ನಾಣಿ, ಯಾಕೆ ಕಿರ್ಚ್ತಾ ಇದ್ಯಾ? ಬಂದಿರೋದು ಯಾರು ಅಂತ ಗೊತ್ತಾ? ಅಯ್ಯೋ, ನಿಮ್ ಭಾವನವ್ರ ಸ್ಟೂಡೆಂಟು ಕಣೋ. ಅಯ್ಯೋ, ಬಂದಿರೋದು ರ್ಯಾಂಡಮ್ ರಾಮಾಚಾರಿ. ಹೌದು. ಅಯ್ಯೋ, ರ್ಯಾಂಡಮ್ ರಾಮಾಚಾರಿ ಅಂದ್ರೆ ಪಿಟ್ಸ್ಬರ್ಗ್ ಅಲ್ಲಿ ಕಣ್ ಕಡೆ ಎಲ್ಲ ಊಟ ಮಾಡಿ ವಿಡಿಯೋ ಮಾಡ್ತಾರಲ್ಲ, ಫುಡ್ ಬ್ಲಾಗರ್ ಅವನು. ರ್ಯಾಂಡಮ್ ರಾಮಾಚಾರಿ ಫುಡ್ ಬ್ಲಾಗರು. ಅವನೇನೋ ಇವನು? ಅವನೇ ಅಕ್ಕ ಇವನು. ಸರಿ, ಈ ತರ ಸೀರೆ ಉಟ್ಕೊಂಡು ದೊಂಬರಾಟ ಮಾಡಕ್ಕೆ ಭಾವನ ಜೊತೆ ಏನ್ ಡೀಲ್ ಮಾಡ್ಕೊಂಡೆ? ಏನು ಇಲ್ಲ ಕಣೋ, ಈ ನಾಟಕ ಮಾಡಿದ್ರೆ ನನ್ನ ಜೊತೆ ಒಂದು ರೀಲ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಭಾವನ ಜೊತೆ ಒಂದು ರೀಲ್ ಮಾಡ್ತಾರ? ಅವ್ರ ಜೊತೆ ರೀಲ್ಸ್ ಮಾಡಿದ್ರೆ ನಿನ್ 420 ಫಾಲೋವರ್ಸ್ 320 ಆಗ್ಬಿಡ್ತಾರೆ. ಮತ್ ನಾನೇನ್ ಮಾಡ್ಬೇಕು? ಈ ರ್ಯಾಂಡಮ್ ರಾಮಾಚಾರಿ ಬಂದಿದ್ದಾನಲ್ಲ, ಅವನ ಜೊತೆ ರೀಲ್ಸ್ ಮಾಡು. 420 ಫಾಲೋವರ್ಸ್ 4020, ಆಮೇಲೆ 40,020, ಆಮೇಲೆ 1 ಮಿಲಿಯನ್ ಫಾಲೋವರ್ಸ್ ಅಕ್ಕ ನಿನಗೆ. ಹಾಗೆಲ್ಲ ಆಗ್ಬೇಕು ಅಂದ್ರೆ ಈಗ ನಾನೇನ್ ಮಾಡ್ಬೇಕು? ಕಣಿ ಕೇಳು, ಭಾವನ್ನ ಕರೆದು ರ್ಯಾಂಡಮ್ ರಾಮಾಚಾರಿ ಜೊತೆ ರೀಲ್ಸ್ ಮಾಡ್ತಾರೆ ಮಾತ್ರ ನಾನು ಈ ತರ ಸೀರೆ ಉಟ್ಕೊಂಡು ನಾಟಕ ಮಾಡೋದು ಅಂತ ಕಂಡೀಷನ್ ಹಾಕು.
ಕರೆಕ್ಟು ಬಾಯ್ ಕಡೆ ಏನು ಅಂದ್ರೆ ಸ್ವಲ್ಪ ಒಳಗಡೆ ಬನ್ನಿಪಾ. ಬಂದೆ ಬೇಬಿ ಅಕ್ಕ, ಬಂದೆ ಬೇಬಿ. ಒಂದ್ ನಿಮಿಷ ಬಂದೆ. ಹೋಗಿ ಹೋಗಿ ಮೇಷ್ಟ್ರೆ, ಮೇಡಮ್ ಏನೋ ತುಂಬಾ ರೊಮ್ಯಾಂಟಿಕ್ ಆಗಿ ಕರಿತಿದ್ದಾರೆ. ಇಷ್ಟು ಪ್ರೀತಿಯಿಂದ ಕರೆಯೋರು ಎಲ್ಲಿ ಸಿಗ್ತಾರೆ? ನನಗೆ ಸಿಕ್ಕಿದ್ದಾಳೆ. ಬಂದೆ ಒಂದ್ ನಿಮಿಷ. ಬೇಬಿ ಏನೇ ಬೇಬಿ? ನೋಡ್ರಿ, ಈ ನಾಟಕನ ನಾನು ಮುಂದುವರಿಸಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ ಏನು? ರ್ಯಾಂಡಮ್ ರಾಮಚಾರಿ ಜೊತೆ ನಾನು ರೀಲ್ ಮಾಡಬೇಕು. ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ಹಾಗಾದ್ರೆ ಮಾತ್ರ ನಾನು ಈ ನಾಟಕನ ಮುಂದುವರಿಸ್ತೀನಿ. ಬೇಬಿ ಏನೇ ಹೇಳ್ತಾ ಇದೀಯಾ? ಇಷ್ಟೊತ್ತು ನನ್ನ ಶಿಷ್ಯನ ಹತ್ರ ಆಚಾರ ವಿಚಾರ ಪರಂಪರೆ ದೇಸಿ ಸಂಸ್ಕೃತಿ ಅಂತ ಭಾಷಣ ಹೊಡೆದು ಈಗ ಹೋಗಿ ನಿನ್ ಜೊತೆ ನನ್ನ ಹೆಂಡತಿ ರೀಲ್ಸ್ ಮಾಡ್ಬೇಕಂತೆ ಅಂತ ಕೇಳಿದ್ರೆ ಚೆನ್ನಾಗಿರ್ತೇನೆ, ನನಗ್ ಶೋಭೆ ಅನ್ಸುತ್ತೇನೆ. ನಿಮಗ್ ಶೋಭೆ ಅನ್ಸತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನೋಡ್ರೆ, ಈ ಕಂಡೀಷನ್ ನೀವು ಒಪ್ಕೊಂಡ್ರೆ ಈ ಸೀರೆನಲ್ಲಿ ನಾನು ಆಚೆ ಬರ್ತೀನಿ. ಇಲ್ಲ ಅಂದ್ರೆ ಯಥಾ ಪ್ರಕಾರ ನಾನು ಹೋಗಿ ನೈಟಿ ಹಾಕೊಂಡು ಬಂದು ನಿಮ್ ಸ್ಟೂಡೆಂಟ್ ಮುಂದೆ ನಿಂತ್ಕೊತೀನಿ. ಬೇಡ, ಆಯ್ತು, ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನ್ ಮಾತ್ರ ನೈಟ್ ಹಾಕೋಬೇಡ ಕಡೆ. ಏನ್ ಮೇಷ್ಟ್ರೆ, ಒಳಗಡೆ ಫುಲ್ ರೊಮ್ಯಾನ್ಸಾ? ಆ ಥರ ಎಲ್ಲ ಏನಿಲ್ವಾ? ಅಕ್ಕ ಸೂಪರ್ ಕಣೆ, ನೀನು ಸೂಪರ್ ಅಲ್ವಾ? ಅದು ನೀನು ಅಮೇರಿಕಾದಿಂದ ಬಂದಿದೆಯಲ್ಲ, ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಬಸ್ಸಾರು ಮಾಡ್ಲಾ ಅಂತ ಕೇಳ್ತಿದ್ದೆ. ಮುದ್ದೆ ಬಸ್ಸಾರು ಕೇಳಲಿಕ್ಕೆ ಎಷ್ಟು ಹಿತವಾಗಿದೆ, ಇನ್ನು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೋ. ಈಗಿನ ಕಾಲದ ಹೆಂಡ್ತಿರು ಸ್ವಿಗ್ಗಿ ಝೊಮ್ಯಾಟೊಲ್ಲೇ ಗಂಡಂದ್ರ ಹೊಟ್ಟೆ ತುಂಬಿಸ್ತಾರೆ. ಇನ್ನು ಮನೆ ಅಡಿಗೆ ಎಲ್ಲಿಂದ ಬರಬೇಕು? ನಮ್ಮನೇಲಿ ಹಾಗಿಲ್ಲಪ್ಪ ರಾಮಾಚಾರಿ. 3 ಹೊತ್ತು ಪರಿಶುದ್ಧವಾದ ದೇಸಿ ಊಟ. ಪುಣ್ಯ ಮಾಡಿದಿರಿ ಮೇಷ್ಟ್ರೆ, ಪುಣ್ಯ ಮಾಡಿದಿರಿ. ನನ್ನ ಹೆಂಡ್ತಿನ ಕರ್ಕೊಂಡು ನಿಮ್ಮ ಮನೆಗೆ ಊಟಕ್ಕೆ ಬಂದೇ ಬರ್ತೀನಿ. ನಿಮ್ಮ ಮನೇನ ಮನೆಯವ್ರನ್ನ ನೋಡಿ ಮನೆ ಅಂದ್ರೆ ಹೇಗಿರ್ಬೇಕು, ಮಡ್ದಿ ಅಂದ್ರೆ ಹೇಗಿರ್ಬೇಕು ಅಂತ ನೋಡಿ ತಿಳ್ಕೋಬೇಕು. ಮೇಷ್ಟ್ರೆ, ತುಂಬಾ ಕಡೆ ಪತ್ರಿಕೆ ಕೊಡೋದಿದೆ, ನಾನು ನೋಡ್ತೀನಿ ಮೇಷ್ಟ್ರೆ. ಬೇಬೇಕ ಹೊರಟೆ ಬಿಟ್ರು, ಬೇಗ ಹೋಗಿ. ಪಾನ್ಕ ತಗೊಂಡೋಗ್ತೀನಿ. ಏ ರಾಮಾಚಾರಿ, ಅಷ್ಟು ದೂರದಿಂದ ಬಂದಿದ್ಯಾ, ನಮ್ಮನೇಲಿ ಒಂಚೂರು ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಹೇಗೋ? ಹೊರಟೆ ಬಿಟ್ರಾ? ಮೇಡಮ್ ಮೇಡಮ್, ನೀವು ಮತ್ತೆ ಮೇಷ್ಟ್ರು ತಪ್ಪದೆ ನಮ್ಮ ಮದುವೆಗೆ ಬರಬೇಕು, ಬಂದು ನಮ್ಮಿಬ್ರಿಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಖಂಡಿತ. ಪಾನ್ಕ ತಗೊಳ್ಳಿ. ತಗೋಪ್ಪ. ಈಗಿನ ಕಾಲದಲ್ಲಿ ಮನೆಗೆ ಬರ್ತೀವಿ ಅಂದ್ರೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಬನ್ನಿ ಅಂತಾರೆ. ಆದ್ರೆ ನಾನು ಬಂದಿದ್ಕೆ ನೀವು ಊಟ ಮಾಡಿ ತಿಂಡಿ ಮಾಡಿ ಅಂತ ಎಷ್ಟೆಲ್ಲ ಉಪಚಾರ ಮಾಡಿದ್ರಿ. ಅದ್ರಲ್ಲಿ ಏನಿದೆಯೋ, ಅತಿಥಿ ದೇವೋ ಭವ ಕಣೋ. ಕುಡಿ Great ಕುಡಿ. ಮೇಷ್ಟ್ರೆ, great. ಮೇಷ್ಟ್ರೆ, ನಾನು ಹೊರಡ್ತೀನಿ. ಹೊರಡ್ತೀರಾ? ಹೊರಡ್ತಾರಂತೆ. ತಪ್ಪದೆ ಬನ್ನಿ. ಒಳ್ಳೇದಾಗ್ಲಿ. ರಾಮಚಾರಿ, ಎಲ್ಲೋ ಮಾರ್ಗರೆಟ್ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಮಾರ್ಗ್ರೆಟ್ ಅಲ್ಲ, ನಾನು ಬೇಬಿ ಅಕ್ಕ. ಬೇಬಿ ಅಕ್ಕನಾ? ಒಂದ್ ರೀಲ್ ಮಾಡೋಣ. ರೀಲಾ? ಅದು ಇನ್ಸ್ಟಾಗ್ರಾಮ್ ಅಲ್ಲಿ ನೈಟಿ ಬೇಬಿ ಅಂತ ನಂದೊಂದು ಅಕೌಂಟ್ ಇದೆ. ನೈಟಿ ಬೇಬಿನಾ? ಬರೀ 420 ಫಾಲೋವರ್ಸ್ ಅಷ್ಟೇ. ನಿಮ್ದು ಎಷ್ಟೊಂದು ಜನ ಫಾಲೋವರ್ಸ್ ಇದಾರಲ್ಲ, ನಾನು ನೀವು ಸೇರಿ ಒಂದು ಕೊಲಾಬ್ರೇಷನ್ ಅಲ್ಲಿ ರೀಲ್ ಮಾಡಿದ್ರೆ ನಂಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಏನು ರೀಲಾ? ಕೊಳಿ ಮೇಷ್ಟ್ರೆ, ಏನಿದು ನಿಮ್ಮನೆ ದೋಸೆನೋ ತೂತಾ? ಓ, ಆ ಥರ ಎಲ್ಲ ಏನಿಲ್ಲ ಕಣ. ನೀವು ಒಳಗಡೆ ಹೋಗೆ. ನಾನ್ ಯಾಕ್ರೆ ಒಳಗಡೆ ಹೋಗ್ಬೇಕು? ನಾನೇನು ತಪ್ಪು ಮಾಡಿದೀನಿ? ನೋಡಿ, ನಾನು ರೀಲ್ ಮಾಡ್ಕೊಂಡು ಕರೆಕ್ಟ್ ಅಕ್ಕ. ಅಕ್ಕ ನೀನು ಸತಿ ಸತ್ಕುಬಾಯಿ ಅಲ್ಲ, ಆಕ್ಷನ್ ಪಿನ್ ಮಹಾರಾಷ್ಟ್ರ ಅಂತ ತೋರ್ಸಕ್ಕ. ಏನ್ರಿ ಏನ್ರಿ ಅನ್ಕೊಂಡಿದ್ದೀರಾ? ಹೆಣ್ಣು ಮಕ್ಕಳು ಅಂದ್ರೆ ಅಡುಗೆ ಮಾಡ್ಕೊಂಡು ಸೀರೆ ಉಟ್ಕೊಂಡು 3 ಹೊತ್ತು ಮನೇಲಿ ಬಿದ್ದಿರ್ಬೇಕು ಅಂತ? ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ ಅಂದ್ರೆ ಹಾಳಾಗಿ ಹೋಗ್ತಾರಾ? ನೋಡೆ, ಈ ನಿಮ್ ಹಿಪೋಕ್ರೆಟಿಕ್ ಬುದ್ಧಿ ನನ್ನ ಹತ್ರ ನಡೆಯಲ್ಲ. ಓಹೋ, ನೀವು ಕನ್ನಡ ಬೆಸ್ಟ್ರಲ್ವಾ? ಹಿಪೋಕ್ರಸಿ ಅಂದ್ರೆ ನಿಮ್ಗೇನ್ ಗೊತ್ತಿರುತ್ತೆ? ನಾನೇ ಗೂಗಲ್ ಹಿಪೋಕ್ರಸಿ. ಅಕ್ಕ ಇದು ನಿನ್ ಫೋಟೋ ತೋರಿಸ್ತಾ ಇದೆ. ಹಿಪೋಪೋಟಮಸ್ ಅಲ್ಲ ಕಣೋಲೆ, ಹಿಪೋಕ್ರಸಿ. ವಾಟ್ ಈಸ್ ಹಿಪೋಕ್ರಸಿ ಇನ್ ಕನ್ನಡ? ಹೇಳಿ. ಹಿಪೋಕ್ರಸಿ ಎಂದರೆ ಬೂಟಾಟಿಕೆ, ಡಂಬಕ, ಕಾಪಾಟ, ಆಷಾಢಭೂತಿ, ನಿಮ್ ಭಾವ. ಅಕ್ಕ ಎಲ್ಲ ಭಾವನ ಕಡೆ ತೋರಿಸ್ತಾ ಇದೆ. ಸರಿಯಾಗಿ ತೋರಿಸ್ತಾ ಇದೆಯಲ್ಲೋ. ಹೆಣ್ಮಕ್ಳು ಜಾಣಿಯರಾಗಿರ್ಬೇಕು, ಚುರುಕಾಗಿರ್ಬೇಕು ಅಂತ ಬಯಸ್ತೀರಾ. ಅದೇ ಅವಳು
ಚೆನ್ನಾಗಿ ಓದಿ ಸಮಾಜದ ಬಗ್ಗೆ ಜ್ಞಾನ ಬೆಳೆಸ್ಕೊಂಡ್ರೆ ತುಂಬಾ ಫಾರ್ವರ್ಡ್ ಅಪ್ಪ ಇವಳು ಅಂತ ಹೇಳ್ತೀರಾ. ಮನೆಗೆ ಬಂದ ಹೆಣ್ಣು ಗಂಡಿಗೆ ಫೈನಾನ್ಷಿಯಲಿ ಸಪೋರ್ಟಿವ್ ಆಗಿರ್ಬೇಕು ಅಂತ ಹೇಳ್ತೀರಾ. ಅದಕ್ಕೆ ಅವಳು ಹೊರಗಡೆ ಹೋಗಿ ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿದ್ರೆ ಅವಳನ್ನ ಇಂಡಿಪೆಂಡೆಂಟು, ಅಯ್ಯೋ ಅವಳ ಹಾಗೆ ಹೋಗ್ತಾಳೆ ಅವಳು ಹೀಗೆ ಹೋಗ್ತಾಳೆ ಅಂತ ಕೇಳಿ ಮಾಡ್ತೀನಿ. ನನ್ನ ಹೆಂಡತಿ ಎಲ್ಲರಿಗಿಂತ ಸುಂದರವಾಗಿರ್ಬೇಕು, ಅವಳನ್ನ ನೋಡಿ ಎಲ್ಲರೂ ಹೊಟ್ಟೆ ಉರ್ಕೋಬೇಕು ಅಂತ ಹೇಳಿ ಕಾಸಗ್ಲ ಬೊಟ್ಟಿಟ್ಕೋ, ಸೀರೆ ಉಟ್ಕೋ, ಬಳೆ ಹಾಕೋ, ಸತಿ ಸಾವಿತ್ರಿ ತರ ಇರೋ ಅಂತ ಹೇಳ್ತೀರಾ. ಆಮೇಲೆ ನಾವೇನಾದ್ರೂ ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕೊಂಡ್ಬಿಟ್ರೆ ಅಯ್ಯೋ ಇವಳು ಸಂಸ್ಕಾರ ಇಲ್ದೇ ಇರೋಳು ಅಂತ ಹೀಯಾಳಿಸ್ತೀರಾ. IT BT ನಲ್ಲಿ ಕೆಲಸ ಮಾಡೋರು ಮನೇಲಿ ಕೆಲಸ ಮಾಡ್ಬೇಕಾದ್ರೂ ಸೀರೆ ಉಟ್ಕೊಂಡು ಗೌರಮ್ಮ ತರ ಇರ್ಬೇಕು. ನೀವ್ ಮಾತ್ರ ತೊಗಳೆ ಚಡ್ಡಿ ಹಾಕೊಂಡು ಪಂಚೆ ಉಟ್ಕೊಂಡು ಪೈಜಾಮ ಹಾಕೊಂಡು ಕಂಫರ್ಟಬಲ್ ಆಗಿರ್ಬೋದು. ನಾವು ನೈಟಿ ಹಾಕೊಂಡ್ಬಿಟ್ರೆ ನಿಮ್ಗೆ ಅವಮಾನ ಮರ್ಯಾದೆ ಹೋಗುತ್ತೆ, ಹಾಗೆ ಹೀಗೆ ಅಲ್ವಾ? ಹೇಳಿ ಯುವರ್ ಆನರ್, ಇದು ಯಾವ ನೀತಿ, ಇದು ಯಾವ ನ್ಯಾಯ? ಹೇಳಿ ಯುವರ್ ಆನರ್, ಹೇಳಿ. ಬೇಬಿ, ನಾನು ಏನು ಹೇಳ್ದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ನಾನ್ ಮಾತಾಡದ್ನ? ಎಷ್ಟೊತ್ತು ಇವರೇ ಅಲ್ವೇನೋ ಮಾತಾಡಿದ್ದು? ನಾನಾ? ಮತ್ತೆ ನಾನಾ? ಮೇಡಮ್ ನಿಮ್ಗೆ ರೀಲ್ ಮಾಡ್ಬೇಕಾನೆ, ರೀಲ್ ಮಾಡ್ಬೇಕಲ್ವಾ? ನಾನು ಮಾಡ್ತೀನಿ ಮೇಡಮ್, ನಾನು ಮಾಡ್ತೀನಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಮೇಡಮ್, ನಿಜ ಬನ್ನಿ. ಸಂಗಮ ಸಂಗಮ. ನಾರಾಯಣ ನಾರಾಯಣ ಗ್ರಹಣ. ನಾರಾಯಣ. ದಯವಿಟ್ಟು ನಮ್ಮಿಬ್ರು ತಂಟಕ್ಕೆ ಬರಲೇಬೇಡ.